ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. DKC ಮತ್ತು ಸಿದ್ದರಾಮಯ್ಯ ಮಧ್ಯದ ಈ ಕುರ್ಚಿ ಕೆತ್ತಾಟ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವವರೆಗೆ ನಿಲ್ಲುವ ಹಾಗೆ ಕಾಣೋದಿಲ್ಲ. ಒಬ್ರಿಗೊಬ್ರು ಬಹಳ ತ್ಯಾಗಿಗತೆ ಮಾತಾಡ್ತಾರೆ. ನಾವು ಬಿಟ್ಟುಕೊಟ್ಟಿವಿ, ನಮಗೇನಿಲ್ಲ, ನಮ್ಮ ವೇದವಾಕ್ಯ ಸಿದ್ದರಾಮಯ್ಯ ಮಾತುಗಳು ಹಾಗೆ ಹೇಗೆ DKC ಮಾತಾಡಿದ್ರೆ ಅವರು ಇನ್ನೊಂದು ರೀತಿಯಾಗಿ ನಾವೆಲ್ಲ ಸಹೋದರರು, ನಾವು ಕೂಡಿ ಹೋಗ್ತೀವಿ, ಹೊಂದಾಣಿಕೆ ಅಂತ ಅವ್ರು ಮಾತಾಡ್ತಾರೆ. ಆದರೂ ಈ ಹಗ್ಗ ಜಗ್ಗಾಟ, ಕುರ್ಚಿ ಜಗ್ಗಾಟ ಏನು ನಿಂತಿಲ್ಲ ಅನ್ನೋದು ಅವ್ರ ಇತ್ತೀಚಿನ ಒಂದು ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾಯಿದೆ. ಅದರಿಂದ ಸಂದರ್ಭದಲ್ಲೇ ನಾವು ಇವತ್ತು ಹೈಕಮಾಂಡ್ ಕೇಳಬೇಕಾಗಿದ್ದಿಷ್ಟ, ಇದನ್ನ ಯಾಕೆ ಮುಂದುವರಿಸ್ತಾ ಇದ್ದೀರಿ, ಫೈನಲ್ ಮಾಡಿಬಿಡ್ರಿ ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ಆದಂಥ ಡೆವಲಪ್ಮೆಂಟ್ ನೋಡಿದಾಗ DKC ಅವ್ರಿಗೆ CM ಆಗಲೇಬೇಕು ಅನ್ನೋಂಥ ಹಠ ಅದು ಅನ್ನೋದು ಫಿಕ್ಸ್ ಆಗಿಬಿಟ್ಟದು. ಮತ್ತು ತಮ್ಮ ಬೆಂಬಲಿನ ಹೆಚ್ಚಿದ್ರು, ಮತ್ತೇನೋ ಮಾಡಿದ್ರು, 108 ಸರ್ಕಸ್ ಮಾಡಿದವರೆಲ್ಲ ಅವರು. ಒಮ್ಮೆ ಸಂತನತೆ ಮಾತಾಡ್ತಾರೆ, ಮತ್ತೊಮ್ಮೆ ಭಾಳ ಇಲ್ಲಪ್ಪ ನಮಗೇನು ಅವಶ್ಯ ಇಲ್ಲ ಅನ್ನೋ ಮಾತಾಡ್ತಾರೆ, ಇನ್ನೊಮ್ಮೆ ಅಂತ ಹೇಳ್ತಾರೆ, ಇನ್ನೊಮ್ಮೆ ತಮ್ಮ ಹಿಂಬಾಲದಿಂದ ಮಾತಾಡಿಸ್ಲಿಕ್ಕೆ ಹಚ್ತಾರೆ. ಅದೇ ಕಾಲಕ್ಕೆ ಇವರು ಸಿದ್ದರಾಮಯ್ಯರು ಅರ್ಥ ಮಾಡ್ತಾಯಿದ್ದಾರೆ. ಏನಾದರೂ DKC ಅವ್ರು ಕೇಳಿಕ್ಕೆ ಶುರು ಮಾಡಿದ್ದಾರೆ CM ಪೋಸ್ಟನ್ನು, ಆಳಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೊಬ್ರು ಯಾರನ್ನೂ ಹೇಳಿಸಿ ಮಾತಾಡ್ಲಿಕ್ಕೆ ಹಚ್ತಾರೆ. ಇಲ್ಲ ಇನ್ನೊಬ್ಬ CM ನಮ್ಮ ಪರಮೇಶ್ವರಪ್ಪನವ್ರು ನಿಪಿಸಿ ಕೂಡಿಸೋದು ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಲ್ಲೇ ಈ ಒಂದು ಏನು ಕುರ್ಚಿ ಒಂದು ತಿಕ್ಕಾಟದಲ್ಲ, ಇದು ಇನ್ನೂ ಜೋರಾಗ್ತದೆ ಅಂದರೆ ಕಡಿಮೆ ಆಗ್ತಾ ಇಲ್ಲ. ನೀವು ಬಗೆಹರಿಸ್ಕೊಳ್ರಿ ಅಂತ ಏನೋ ನಮ್ಮ ಇವರು ಹೇಳಿದರು, ಖರ್ಗೆ ಅವರು. ಅದಕ್ಕೂ ಇವರು ಬಗೆಹರಿಸ್ಕೊಳ್ಳೋಂಗೆ ಕಾಣ್ತಾ ಇಲ್ಲ. ಮತ್ತು ಇದೇ ಕಾಲಕ್ಕೆ ಹೋಗಲು ಬಿಡಪ್ಪ, ಇನ್ನೇನೋ ಇವರು DKC ಅವರು BJP ಹೋಗಿಬಿಟ್ರು, ನಮ್ಮ ಒಂದಿಷ್ಟು ಜನ ತೊಗೊಂಡ್ರೆ ಅದು ಅವ್ರಿಗೂ ಧೈರ್ಯ ಸಾಲ್ತಾ ಇಲ್ಲ. ಯಾಕಂದ್ರೆ 40-45 ಜನ ಬರೋದು ಅಂದ್ರೆ ಸುಲಭದ ಕೆಲಸ ಅಲ್ಲ. ಹೀಗಾಗಿ ಅವರು ಹೋಗ್ತೀನಿ ಅಂತ ಅವ್ರು ಅನ್ನೋದು, ನೀವು ಹೋಗ್ತೀರ ಹೋಗ್ರಿ ಅಂತ ಇವ್ರು ಅನ್ನೋದು, ಇವೆರಡೂ ಗಮನಿಸಿದಾಗ